ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ,
ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಜಲಾಶಯದ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಬಾಗಲಕೋಟೆ ನಗರದಲ್ಲಿ ಇವತ್ತಿನ ದಿವಸ ಯೂನಿಟ್ 3 ಒಂದು ಏನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕೇಂದ್ರವನ್ನು ಮಾಡಲು ಹೊರಟಿದ್ದಾರೆ. ಆದರೆ ಇದು ಅವೈಜ್ಞಾನಿಕ ಆಗಿದೆ. ಇಲ್ಲಿ ಯಾವುದೇ ಆದಂಥ ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಯೋಗ್ಯವಾದಂಥ ಭೂಮಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ರೈತರ ಒಂದು ಆಕ್ರೋಶವಾಗಿದೆ. ನಾನು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ, ಇದು ಯಾವುದೇ ಥರದ ಯೂನಿಟ್ 3 ಮಾಡಲು ಯೋಗ್ಯ ಅಲ್ಲದ ಜಾಗ ಅನ್ನುವಂಥದ್ದು ಕೂಡ ಈ ರೈತರ ಒಂದು ಇದು ಆಗಿದೆ. ಆದರೆ BTD ಅವರು ಈ ರೈತರನ್ನು ವಿರುದ್ಧ ಹಾಕೊಂಡು ಕೂಡ ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸದೇನೆ ತಮ್ಮ ಒಂದು ಕಾರ್ಯದಲ್ಲಿ ಮುಂದುವರೆದು ಈ ಅವೈಜ್ಞಾನಿಕವಾದಂಥ ಜಾಗದಲ್ಲಿ, ಅಂದರೆ ಎರಿಮಣ್ಣದಂಥ ಒಂದು ಜಾಗದಲ್ಲಿ ಒಂದು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಒಂದು ದಿಕ್ಕನ್ನು ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.